ನಮ್ಮ ಸುತ್ತಮುತ್ತ ನಾವು ಹಲವಾರು ವಿಭಿನ್ನ ಆಕಾರಗಳಿರುವಂತಹ ವಸ್ತುಗಳನ್ನು ಗಮನಿಸ್ತೀವಿ. ಅದರಲ್ಲೂ ಕೂಡ ಈ ವೃತ್ತದ ಆಕಾರದಲ್ಲಿರುವಂತಹ ಬಹಳಷ್ಟು ವಸ್ತುಗಳನ್ನು ನಾವು ಗಮನಿಸಬಹುದು. ಉದಾಹರಣೆಗೆ ನಾವು ಬಳಸುವಂತಹ ವಾಹನಗಳ ಚಕ್ರಗಳಿರ್ಬೋದು, ಅಥವಾ ಹೆಣ್ಣು ಮಕ್ಕಳು ತೊಟ್ಟುಕೊಳ್ಳುವಂತಹ ಬಳೆಗಳಿರ್ಬೋದು, ಅಥವಾ ಗೋಡೆಯ ಮೇಲೆ ಇರುವಂತಹ ಗಡಿಯಾರ ಇರ್ಬೋದು, ನಾವು ಬಳಸುವಂತಹ 1 ರೂಪಾಯಿ 5 ರೂಪಾಯಿ ನಾಣ್ಯಗಳಿರ್ಬೋದು, ಕೀಲಿಯ ಗೊಂಚಲುಗಳಿರ್ಬೋದು, ಅಥವಾ ನೀವು ಬಳಸುವಂತಹ ಅಂಗಿಯ ಬಟನ್ಗಳಿರ್ಬೋದು. ಇವೆಲ್ಲವೂ ಕೂಡ ವೃತ್ತದ ಆಕಾರದಲ್ಲಿ ಇವೆ ಅಲ್ವಾ? ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಿಮಗೆ ಈ ವೃತ್ತ ಅಂದ್ರೇನು, ವೃತ್ತದ ಆಕಾರ ಹೇಗೆ ಇರುತ್ತೆ, ಇದರ ಒಂದು ಪರಿಚಯ ಆಗಿದೆ. ನೀವು ಈಗ ನಿಮ್ಮ ಮನೆಯಲ್ಲಿ ಗೋಡೆಯ ಮೇಲೆ ಇರುವಂತಹ ಗಡಿಯಾರವನ್ನು ಗಮನಿಸಿ. ಆ ಗಡಿಯಾರದೊಳಗೆ ನೀವು 3 ಮುಳ್ಳುಗಳನ್ನು ನೋಡಬಹುದು. ಈಗ ನೀವು ಆ 3 ಮುಳ್ಳುಗಳಲ್ಲಿ ಸೆಕೆಂಡ್ ಅನ್ನು ತೋರಿಸುವಂತಹ ಮುಳ್ಳನ್ನು ಗಮನಿಸಿ. ಈ ಒಂದು ಮುಳ್ಳು ಉಳಿದ 2 ಮುಳ್ಳುಗಳಿಗಿಂತ ಗಡಿಯಾರದೊಳಗೆ ವೇಗವಾಗಿ ಚಲಿಸುತ್ತೆ ಅಲ್ವಾ? ಈಗ ಆ ಸೆಕೆಂಡ್ ಅನ್ನು ತೋರಿಸುವಂತಹ ಮುಳ್ಳಿನ ತುದಿಯನ್ನು ಗಮನಿಸಿ. ಆ ಮುಳ್ಳು ಗಡಿಯಾರದ ಒಳಗೆ ಚಲಿಸುವಾಗ ಆ ಮುಳ್ಳಿನ ತುದಿಯು ಅಲ್ಲಿ ಯಾವ ರೀತಿಯಾದಂತಹ ಮಾರ್ಗವನ್ನ ಅಥವಾ ದಾರಿಯನ್ನ ಉಂಟು ಮಾಡ್ತಾ ಇದೆ, ಇದನ್ನ ನೀವು ಗಮನಿಸಿ. ಒಂದ್ಸಾರಿ ನಿಮ್ಮ ಮನಸ್ಸಲ್ಲಿ ಯೋಚನೆ ಮಾಡಿ, ಸೆಕೆಂಡ್ ಅನ್ನು ತೋರಿಸುವಂತಹ ಮುಳ್ಳಿನ ತುದಿಯು ಯಾವ ರೀತಿಯ ಮಾರ್ಗವನ್ನ ಉಂಟು ಮಾಡುತ್ತೆ? ಹೌದು ವಿದ್ಯಾರ್ಥಿಗಳೇ, ಈ ಒಂದು ಮುಳ್ಳಿನ ತುದಿಯು ವೃತ್ತದ ಆಕಾರದಲ್ಲಿರುವಂತಹ ಮಾರ್ಗವನ್ನ ಉಂಟು ಮಾಡ್ತಾ ಇದೆ. ಹಾಗಾಗಿ ಈ ಒಂದು ಅಧ್ಯಾಯದಲ್ಲಿ ನಾವು ವೃತ್ತಗಳ ಬಗ್ಗೆ ಕಲಿತೀವಿ. ಅದೇ ರೀತಿ ವೃತ್ತಗಳಿಗೆ ಸಂಬಂಧಿಸಿದಂತಹ ಕೆಲವು ಪದಗಳನ್ನು ಕಲಿತೀವಿ. ಅದೇ ರೀತಿ ವೃತ್ತದ ಕೆಲವೊಂದು ಗುಣಲಕ್ಷಣಗಳನ್ನು ನಾವು ಕಲಿತೀವಿ.